ಕೊಯ್ ಕೊಯ್. ನಾವೀಗ ಎಲ್ಲಿಗೆ ಹೊರಟಿದ್ದು? ಅವಳದು ಬೆಟ್ಟ ಪೂರಿ ತಕ್ಕಂಡು. ಹೇಯ್ ಬಾಯ್ ನಮ್ಮ ನಾಯಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ತುಂಬ ದಿನದ ನಂತರ ಒಂದು ಟ್ರೆಕ್ಕಿಂಗ್ ಅಂತ ಹೊರಟಿದ್ದೇವೆ. ಬೇಗ ಹೊರಡಬೇಕಿತ್ತು 6 ಗಂಟೆಗೆ, ಬಟ್ ಈಗ 7 ಗಂಟೆ ಆಗ್ತಾ ಬಂದಿದೆ. ಎಲ್ರು ಈಗ ಹೊರಟಿದ್ದೇವೆ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಫುಲ್ ಶೇವ್ ಮಾಡಿದ್ದು ಯಾರಿದು? ಏನಕ್ಕೆ ಫುಲ್ ಶೇವ್ ಮಾಡಿದ್ದು? ನಿನ್ನೆನೆ ಫುಲ್ ಶೇವ್ ಮಾಡಿದ್ದೀನಿ. ಏನಕ್ಕೆ? ಹುಡುಗ ಯಂಗ್ ಆಗಿ ಕಾಣ್ಬೇಕು. ಬೆಟ್ಟದಲ್ಲಿ ಯಾವ್ದಾದ್ರು ಹುಡುಗಿ ಸಿಗ್ಲಿ ಅಂತ ಭ್ರಮೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಪರವಾಗಿಲ್ಲ, ಏನ್ ಮಾಡೋದು, ಮದುವೆ ಆಗಿ ಹಾಕಿದ್ದಲ್ಲ. ನಾವೀಗ ನಾವೀಗ ಎಲ್ಲಿಗೆ ಬಂದಿದ್ದೇವೆ? ಟಿಫನ್ಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಬಂದಿದ್ದೇವೆ. ಇದು ಹೈವೇ ಇಲ್ಲಿ ನಿಂತಿದೆ. ಎಷ್ಟು? 1 2 3 4 5 6 7 8 9 10 ಅಲ್ಲ, ಇಲ್ಲ ಮರ್ರೆ, ಪುಟಾಣಿಗಿಲ್ಲ ಜೋಡಿ. ನೀವಿಬ್ರು ಇದ್ದೀರಲ್ಲ, ಜೋಡಿ ಜೋಡಿ ಅಂತೆ. ಜೋಡಿ ಜೋಡಿ ಜೋಡಿ. ಖುಷಿ ಆಯ್ತಾ? ಕ್ಯಾಮ್ರಾನ ನಂದಿ ಉಪಹಾರ, ಇಲ್ಲಿ ನಂದಿ ಉಪಹಾರ, ಇಲ್ಲಿಗೆ ಹೋಗ್ತಿದ್ದೇವೆ. ಓ, ಫುಲ್ ರಶ್ ಇದೆ. ಬ್ರೇಕ್ಫಾಸ್ಟಿಗೆ ತುಂಬ ಕಾಸ್ಟ್ಲಿ ಇದೆ. ಮಲ್ಟಿ ಕುಸಿನ್ ರೆಸ್ಟೋರೆಂಟ್. ಅದು ನೀವು ಹುಡುಗರನ್ನ ಕೇಳಬೇಕು. ನಾವೀಗ ತಿಂಡಿ ತಿನ್ನೋಕೆ ಬಂದಿದ್ದೇವೆ. ಆರ್ಡ್ರ್ ಮಾಡಿದ್ದೇವೆ, ಇನ್ನೂ ಬಂದಿಲ್ಲ, ಬರಬೇಕಷ್ಟೇ. ಬಿಸಿ ನೀರು ಹಾಕೊಂಡು ಕನ್ನಡ ನೋಡಿ. ಇಲ್ಲಿ ಮಸಾಲೆ ದೋಸೆನ ಹೇಗ್ ಮಾಡಿಟ್ಟಿದ್ದಾರೆ ಪಾಪ. ಅಕ್ಕ ಪೆರ್ಗುಡೆ ಮಸಾಲೆ ದೋಸೆ. ಬೇಗ ಒಂದು ಸಿಕ್ಕ. ನಾವು ಅಕ್ಕನ ಲೆಕ್ಕ ಸಂಕ್ರಮಣ ಬರ್ತಾರೆ, ಅಕ್ಕ ಬರ್ತಾರೆ ಅಂತ ಬಂತಲ್ಲ. ಮುಂಚೆನೆ ಹೇಳಿದೆ, ನಾನು ಮನೇಲೇ ಇರ್ತಿದ್ದ. ಆಕ್ಚುಲಿ ಬರಲ್ಲ ಅಂತ ಹಾಕಿದ್ ನಾನು. ಅಲ್ಲ, ಪೂರಿ ಸಾಗು, ಸೆಟ್ ದೋಸೆ ತಿಂತಾ ಇದ್ದಾರೆ. ತಿನ್ನೋದ್ರಲ್ಲಿ ಬಿಜಿ 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 ಹಾಲು ಭಾಜಿ. ಇದು ನೋಡಿ ನಂದಿ ಉಪಹಾರ. ಲಾಡ್ಜಲ್ಲಿ ಉಂಟದ. ಇದು ಎಲ್ಲಿ ಬರುತ್ತೆ? ಮೇನ್ ರೋಡು ಪಕ್ಕದಲ್ಲಿ. ಇವರು ಭಾಗ್ಯಕ್ಕನವರಿಗೆ ಇಲ್ಲಿದ್ದು ಕಾಫಿ ಇಷ್ಟ ಆಗಿಲ್ಲ, ಅದಕ್ಕೆ ಬೈತಿದ್ದಾರೆ. ಹೇಳಿ, ಬೈರಿ ಸ್ವಲ್ಪ. ಯಾರಿಗ್ ಬೈಲಿ? ಅವನಿಗೆ ಬೈಬೇಕಿತ್ತು ನಾನು. ಅವನಿಗೆ ಬೈಕು. ನಂದಿ ರಿವ್ಯೂ ಹಾಕ್ತೀನಿ.
ಗುಡ್ ಫೀಡ್ಬ್ಯಾಕ್ ಅಲ್ಲಿ ಒಂದು ಬ್ಯಾಡ್ ಫೀಡ್ಬ್ಯಾಕ್ 9 ಕಾಲು ಹ್ಮ್ ಒಂದು ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಹ್ಮ್ ಬ್ರೇಕ್ಫಾಸ್ಟ್ ನಂದಿ ಉಪಚಾರ ನಂದಿ ಉಪಚಾರದಲ್ಲಿ ಮಾಡಿದ್ವಿ. ಬಟ್ ಇಟ್ ಈಸ್ ಟೂ ಮಚ್ ಕಾಸ್ಟ್ಲಿ. ಐ ಡೋಂಟ್ ಸಜೆಸ್ಟ್. ನಾನು ಇಲ್ಲಿ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಒಂದು ಮಸಾಲೆ ದೋಸೆಗೆ 135 ರೂಪಾಯಿ. ಐ ಫೀಲ್ ಒಂದು ಇಡ್ಲಿಗೆ 40 ರೂಪಾಯಿ, 45, 50 ರೂಪಾಯಿ. 85 ಇಡ್ಲಿ ವಡೆಗೆ. ಟೀಗೆ 45. ನಾನಂತೂ ಐ ಫೀಲ್ ಇಟ್ ಈಸ್ ಟೂ ಮಚ್ ಕಾಸ್ಟ್ಲಿ. ನಂದಿ ಉಪಚಾರ ನಂದಿ ಸಿಗ್ನಲ್ ಹತ್ರ ಇದೆ, ನಂದಿ ಹಿಲ್ಸ್ ಹೋಗೋ ರೋಡ್ ಹತ್ರ ಇದೆ. ಸೊ ಐ ಡೋಂಟ್ ಸಜೆಸ್ಟ್. ಓಕೆ, ಯು ಡೋಂಟ್. ಜಾಸ್ತಿ ಎಕ್ಸ್ಪೆನ್ಸ್ ಆಯ್ತು ಸ್ವಲ್ಪ. ಎಷ್ಟು ದೂರ ಇದೆ ಇನ್ನು? 56 ಮಿನಿಟ್ಸ್ ಇದೆ. 10:30ಗೆ ರೀಚ್ ಆಗ್ತೇವೆ ಅಂತಿದ್ದೇವೆ. ನಾವು ಎಷ್ಟು ಸ್ಪೀಡಿಗೆ ಹೋಗ್ತಿದ್ದೇವೆ? 100 ಓನ್ಲಿ. 100 ಸ್ಪೀಡಲ್ಲಿ ಹೋಗ್ತಿದ್ದೇವೆ. ಹೈವೇ ಸಂಡೇ ಸ್ಯಾಟರ್ಡೆ ಯಾವಾಗಾದ್ರೂ ಒಂದಿನ ನೀವು ಬಂದು ಹೋಗಿ ವಿಸಿಟ್ ಮಾಡುವಂಥ ಪ್ಲೇಸ್. ಸೊ ಸ್ಮಾಲ್ ಟ್ರೆಕ್ ಇರುತ್ತೆ, ಜಸ್ಟ್ 2 ಕಿಲೋಮೀಟರ್ಸ್. ಬಟ್ ಬ್ಯಾಂಗ್ಳೂರಿಂದ 2.5 ಅವರ್ಸ್ ಜರ್ನಿ ಇರುತ್ತೆ. 2.5 ಅವರ್ ಅಂದರೆ ನೀವು ಮೋಸ್ಟ್ಲಿ ಇಲ್ಲಿಗೆ 7 o'clock ರೀಚ್ ಆಗಬೇಕು ಅಂದರೆ 5ಗೆಲ್ಲ ಹೊರಟು ಬಿಡಬೇಕು. 7:30ಗೆ ರೀಚ್ ಆಗ್ತೀರಾ. ಅದು ಬಿಟ್ಟರೆ ಬೇರೆ ಹೇಗಿದೆ ನೋಡೋಣ, ಅಲ್ಲೋಗಿ ನೋಡೋಣ. ನೋಡಿ ಆವಳ ಬೆಟ್ಟ. ಆವಳ ಬೆಟ್ಟ ಅದೇ ಅನ್ಸುತ್ತೆ ನೋಡಿ, ದೂರದಲ್ಲಿ ಕಾಣಿಸ್ತಿದೆ. ನಾವೀಗ ಎಂಟ್ರೆ ಗುಡ್ಡೆಯಿಂದ ಎಲ್ಲಿಂದ ಬರ್ತಿದ್ದೀರಾ ನೀವು? ಅಲ್ಲ, ಗುಡ್ಡೆಯಿಂದ ಬರ್ತಿದ್ದೀರಾ? ಹೋಗ್ಬೇಕಷ್ಟೇ. ಎಂತ ಉಶ್ ಪಿಶ್ ಒಂದೊಂಥರ ಗುಡ್ಡೆ ಸುತ್ತಿ ನಕೊಂಡು ಊರುಡು. ನೆನಪದ ಟ್ರೆಕ್ಕಿಂಗ್ ಪಂಡರಡ ಗೋವಿಂದ. ಏ ಭಾಗ್ಯಕ್ಕ ಬನ್ನಿ ಇಲ್ಲಿ. ಓಯ್ ಭಾಗ್ಯಕ್ಕ ಅಂತ ಹಿಂಗೆ ನೋಡಿ ಮ್ಯಾಚಿಂಗ್. ಕಿರಣಕ್ಕೆ ರೋಡಿ ಬಿಟ್ಟು ಬಲ್ಲಿ ಅಣ್ಣ, ಸಾರಿ. ಯಾರಿದ್ದಾರೆ ಒಟ್ಟು? ನೀವಿಬ್ರು ಒಟ್ಟಿಗೆ ನಿಲ್ಲಿ. ಲಕ್ಕ ಈರ್ಲ ಪುಟ್ಟಣ್ಣಿಲ್ಲ. ಹಾ, ಈಗ ಮ್ಯಾಚಿಂಗ್. ಸಂಕ್ರಾಂತಿ ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಮವಳು ಬೆಟ್ಟಕ್ಕೆ ಹೋಗ್ತಿದ್ದೆ, ಅವಳು ಬೆಟ್ಟಕ್ಕೆ. ನಮ್ಮವಳು ಸೆಕೆಂಡ್ ಅವಳ ಫಸ್ಟ್? ಏನು ಇಲ್ಲ ಕಣ, ಅವರೊಬ್ರು ಬರ್ತಿದ್ದಾರೆ. ಎಲ್ಲಿ ಹೊರಟಿದ್ದೀರಾ? ಎಲ್ಲಿಗೆ ಹೊರಟಿದ್ದಾರೆ? ಇದೆ ಅವಳ ಬೆಟ್ಟ. ಶಂಕರಣ್ಣ ಏನ್ ಹೇಳಿದ್ರು ಗೊತ್ತಾ? ಅವ್ರು ನೋಡಿ ಹುಳಿ ತೆಗೆದಿದ್ದಾರೆ. ಹುಳಿ ಹೆಪ್ಪನ್ನು ಹತ್ಕೊಂಡು ಹೋಗ್ತಿದ್ದೇವೆ. ಇದು ಶಾರ್ಟ್ ಕಟ್ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಕಾರ್ತಿಕ್ ಅವರೇ ಮಾತಾಡಿ. ಜೈ ಹನುಮಾನ್. ಎಷ್ಟು ಸ್ವಲ್ಪ ಇದೆ ಹತ್ತಲಿಕ್ಕೆ ಅಷ್ಟೇ. ಎಷ್ಟು 2 ಕಿಲೋಮೀಟ್ರ್ ಹೇಳಿದ್ರು. ಓ, ಇದು 1 ಕಿಲೋಮೀಟ್ರ್.
ನಮ್ಮ ಸವಾರಿ ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಿದ್ದೀರಾ? ಅವಳ ಬೆಟ್ಟಕ್ಕೆ. ಗುಡ್ಡ ದಾರಿಯಲ್ಲಿ ಹೋಗುತ್ತಿದ್ದೇವೆ. ಕಾಡು ದಾರಿಯಲ್ಲಿ ನೋಡಿ, ಗುಡ್ಡ ತುಳುವಲ್ಲಿ. ಇವತ್ತು ಯಾರೋ ಒಬ್ರು ಪೇಷಂಟ್ ಆಗಿದ್ರು, ಬರಲ್ಲ ಅಂದಿದ್ರು, ಇವತ್ತು ಬಂದ್ಬಿಟ್ಟಿದ್ದಾರೆ. ಅವರೇ ಮುಂದೆ ಹೋಗ್ತಿದ್ದಾರೆ ಖುಷಿಯಲ್ಲಿ. ಓ ಅಲ್ಲೇ ಇದೆ, ಕಾಣಿಸಿದೆ ನೋಡಿ, ಸ್ವಲ್ಪ 1 ಕಿಲೋಮೀಟರ್. ಅವಳ ಬೆಟ್ಟ. ಬೆಟ್ಟ ನಾನು ಮಾತಾಡುವಾಗ ಬಿಟ್ಟ ಸ್ಥಳವನ್ನು ತುಂಬಬೇಕಾಯ್ತಾ? ಗುಡ್ಡೆ ಇದು, ಗುಡ್ಡೆ ಅಲ್ಲ ಕಾಡು, ಗುಡ್ಡೆ ತುಳುವಲ್ಲಿ. ಯಾರು ಇಲ್ಲ. ಹಾ ಸಾಕು, ಚೂರು 40 ಮೋಟಿವೇಶನ್ ಹಾತಿರ್ಲಿ. ಬೆವರಿ ಹೋಗಿದೆ. ಹೆಂಡತಿ ಗಂಡ ಕೈ ಹಿಡ್ದಿದ್ದು. ಸ್ಲೋ ಇತ್ತಲ್ಲ, ಇವಾಗ ಜೋರಾಗಿದೆ. ಎಲ್ಲ ಸಾಕಾಗಿದೆ ಅಂತೆ. ಎಷ್ಟು ನಡೆದ್ವಿ? 1 ಕಿಲೋಮೀಟರ್ ನಡೆದ್ವಾ? 1 ಕಿಲೋಮೀಟರ್ ನಡೆದ್ವಿ. ಇನ್ನೊಂದು ಕಿಲೋಮೀಟರ್ ನಡೀಲಿಕ್ಕಿದೆ. ರೋಡು ಇದೆ, ಒಳದಾರಿ ಇದೆ. ಒಳದಾರಿಯಿಂದ ಬಂದ್ರೆ ನೀವು ಬೇಗ ಹೋಗ್ತೀರಾ. ರೋಡ್ ದಾರಿ 3 ಕಿಲೋಮೀಟರ್, 1 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಹಾ ಸರಿ, ಓಕೆ. ಸೊ ನೀವು ನಡ್ಕೊಂಡ್ ಬರ್ಬೇಕಾದ್ರೆ ಇದು ಒಳದಾರಿನ ಚೂಸ್ ಮಾಡಿ, ಆಯ್ತಾ? ಅಲ್ಲಿಂದ ಇಲ್ಲಿವರೆಗೆ ಬಂದ್ವಿ. ಇಲ್ಲಿಂದ ಮೇಲೆ ಹೋಗ್ಲಿಕ್ಕೆ ಇದೆ, ಆಗ್ತಾ ಇಲ್ಲ. ಸುಸ್ತಾಗೋಯ್ತು ಗಾಯ್ಸ್. ಆಗ್ತಾ ಇಲ್ವಾ? ನಿಮ್ದು ಎನರ್ಜಿ ಸರಿ ಇದೆಯಲ್ಲ? ಸರಿ ಇದೆ. ನಿಮ್ಗಲ್ಲ, ಅವರಿಗೆ ನೋಡಿದ್ರೆ ಅನ್ಸುತ್ತಾ? ಏನಂತೆ? ಬೆಟ್ಟ ಇಲ್ಲ, ಸ್ಟೆಪ್ ಇದೆ. 50 ಸ್ಟೆಪ್ ಇದೆ. ಹಿಂಗೆ ಹಿಂಗೆ ಹತ್ತಾ ಹೋಗ್ಬೇಕು. ಇಲ್ಲ, ನಾನೇ ಬರ್ತಿದ್ದೆ ಮಾರೆ, ನನಗೆ ಗೊತ್ತು. ಇಲ್ಲಿ ಹತ್ತುತ್ತಾ ಇದ್ದಾರೆ ನೋಡಿ, ಇಲ್ಲಿ ಹತ್ಬೇಕು. ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ, ಮೇಲೆ ದೇವಸ್ಥಾನ ಇದೆ. ಎಲ್ಲರಿಗೂ ಸಾಕಾಗಿದೆ. ಇಲ್ಲಿ 3 ಜನ ಬರ್ತಿದ್ದಾರೆ. ಅಲ್ಲಿ ನೋಡಿ, ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಹಿಂದ್ಗಡೆ. ಹಾ, ಇದ್ರದ್ದು ಯಾವ್ದು ಮರ ಇದು? ಏನೋ ಹೂ ಆಗುತ್ತಲ್ಲ ಇದರಲ್ಲಿ. ಹಂಗೆಲ್ಲ ಹೇಳ್ಬಾರ್ದು. ಹೆಸರು ಹೇಳಿ, ಏನಕ್ಕ ಇದು ಹೆಸರು? ಹಾ, ಹೆಕ್ಕೆ ಮರ. ಎಷ್ಟು ದೊಡ್ಡ ಕಲ್ಲಿದೆ. ಏನು ನೋಡ್ತೀನಿ ತಡಿ, ಬಿದ್ದು ಹೋದ್ರೆ ನೋಡೋಣ ಆಮೇಲೆ. ಎಲ್ಲರಷ್ಟು. ಹಾ, ಅಲ್ಲೊಂದು ದೊಡ್ಡ ಕಲ್ಲಿದೆ. ಇದು ಮರ ಏನಂತ ಗೊತ್ತಾಗಿಲ್ಲ. ಯಮ್ಮ, ಓ ಮಂಗ ಇದೆ ಮೇಲೆ. ಇಲ್ಲೊಂದು ದೇವರದ್ದು ಮಾಡಿದ್ದಾರೆ. ಕಲ್ಲು ಹಿಂಗಿರ್ಲೇ ಇಲ್ವಲ್ಲ? ನೀವು ನೋಡಿದ್ರಾ? ಇದೊಂದು ಮರ, ಮಂಗ ಇದೆ ಮೇಲ್ಗಡೆ. ಹೋಗ್ಬೇಕು. ಓ ಅಲ್ಲೇ ಬಂತು. ಇನ್ನೊಂದು 20-30 ಇದೆ ಸ್ಟೆಪ್ ಅಷ್ಟೇ. ಬಂತು ವ್ಯೂ ಪಾಯಿಂಟ್. ಅಲ್ಲಿಂದ ದೇವಸ್ಥಾನ. ದೇವಸ್ಥಾನ ಇದೆ ಇಲ್ಲಿ. ದೇವಸ್ಥಾನ ಆಯಿತು. ಈಗ ವ್ಯೂ ಪಾಯಿಂಟಿಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಹಿಂಗೆ. ಆಮೇಲೆ ನೋಡಿ, ನನ್ನ ಹಿಂದೆ ಬರ್ತಿದ್ದಾರೆ ಪುಟಾಣಿ. ಮಂಗ ಇದೆ ಮೇಲ್ಗಡೆ ದೇವಸ್ಥಾನದ್ದು. ಇದು ಕಲ್ಲು.
ಮಂಗಗಳು ಜಾಸ್ತಿ ಇದೆ. ಸ್ವಲ್ಪ ಹೋದ್ರೆ ವ್ಯೂ ಪಾಯಿಂಟ್ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಮಂಗ ಸೌಂಡ್ ಕೇಳಿಸ್ತಿದ್ಯಾ? ಮಾತಾಡ್ತಿದೆ ಮಂಗ ಪುಟಾಣಿ ಹತ್ರ. ಪುಟಾಣಿ ಆನ್ಸರ್ ಮಾಡ್ತಿದ್ದಾನೆ. ಹಾಂ 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 ಬಂದ್ವಿ ನಾವು. ಇಲ್ಲಿ ಹತ್ಕೊಂಡು ಇಲ್ಲಿ ಬಂದರೆ ಇಲ್ಲೇ ವ್ಯೂ ಪಾಯಿಂಟ್. ಇಲ್ಲೊಂದು ದೇವರದಿದೆ, ಎಲ್ಲಿ ವ್ಯೂ ಪಾಯಿಂಟ್. ಹಾಂ ಫುಲ್ ಬಿಸಿಲಿದೆ, ಬೇಗ ಬರಬೇಕಿತ್ತು. ಹೆಂಗಿದೆ ಹೆಂಗಿದೆ ನೋಡಿ ವ್ಯೂ, ಸೂಪರ್ ಇದೆಯಲ್ಲ. ನಾವಂತೂ ಈ ಟ್ರಿಪ್ಪನ್ನು ತುಂಬ ಎಂಜಾಯ್ ಮಾಡಿದ್ದೀವಿ. ನೀವು ಹೀಗೆ ವಿಸಿಟ್ ಮಾಡಿದರೆ ನೀವು ತುಂಬ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಅದಲ್ಲದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.